ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ವೀಕ್ಷಕರೇ, ಈ ಎಪಿಸೋಡ್ನಲ್ಲಿ ನಾನು ಹೇಳ್ತಾ ಇದ್ದೀನಿ ತಮಿಳುನಾಡಿನ ವೇಲೂರು ನಗರದ ಸಮೀಪದಲ್ಲಿರುವ ಶ್ರೀಪುರಂ ಮಹಾಲಕ್ಷ್ಮಿ ದೇವಾಲಯ ಅಥವಾ ಗೋಲ್ಡನ್ ಟೆಂಪಲ್ ಬಗ್ಗೆ. ಈ ಶ್ರೀಪುರಂ ದೇವಾಲಯದ ವಿಶೇಷ ವಿನ್ಯಾಸ ಭಕ್ತರನ್ನು ಸೆಳೆಯುತ್ತೆ. ದೇವಾಲಯದ ಮಧ್ಯಭಾಗದಲ್ಲಿ ಮಹಾಲಕ್ಷ್ಮೀ ದೇವಿಯ ಗರ್ಭಗುಡಿಯನ್ನು ತಲುಪಲು ನಕ್ಷತ್ರಾಕಾರದ ದಾರಿಯಲ್ಲಿ ಸಾಗಬೇಕು. ಇದು ಒಂದು ಆಧ್ಯಾತ್ಮಿಕ ಪ್ರಯಾಣದ ಅನುಭವವನ್ನು ನೀಡುತ್ತೆ. ಈ ದೇವಾಲಯವು ಸುಮಾರು 100 ಎಕರೆ ವಿಶಾಲವಾದ ಹಸಿರು ಪ್ರದೇಶದ ಮಧ್ಯದಲ್ಲಿ ನಿರ್ಮಾಣಗೊಂಡಿದೆ. ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ಇದರ ಸಂಪೂರ್ಣ ಚಿನ್ನದ ಹೊದಿಕೆ. ದೇವಾಲಯದ ನಿರ್ಮಾಣದಲ್ಲಿ ಸುಮಾರು 1500 ಕೆಜಿ ಚಿನ್ನವನ್ನು ಬಳಸಲಾಗಿದೆ ಎಂದು ಅಧಿಕೃತವಾಗಿ ತಿಳಿಸಲಾಗಿದೆ. ಈ ದೇವಾಲಯದ ಪ್ರಧಾನ ದೇವತೆ ಶ್ರೀ ಲಕ್ಷ್ಮೀ ನಾರಾಯಣಿ ಅಂದರೆ ಮಹಾಲಕ್ಷ್ಮಿ ದೇವಿ, ಸಂಪತ್ತು, ಸಮೃದ್ಧಿ, ಶಾಂತಿ ಮತ್ತು ಸೌಭಾಗ್ಯದ ಅಧಿದೇವತೆ. ಶ್ರೀಪುರಂ ದೇವಾಲಯದ ನಿರ್ಮಾಣದ ಹಿಂದೆ ಶ್ರೀ ಶಕ್ತಿಯಮ್ಮ, ನಾರಾಯಣಿ ಅಮ್ಮ ಅವರ ಆಧ್ಯಾತ್ಮಿಕ ದೃಷ್ಟಿಕೋನ ಇದೆ. ಈ ದೇವಾಲಯವನ್ನು ಶ್ರೀ ನಾರಾಯಣಿ ಪೀಠಂ ಅಂತಲೂ ಕೂಡ ಕರೆಯಲಾಗುತ್ತೆ. ಶ್ರೀಪುರಂ ಗೋಲ್ಡನ್ ಟೆಂಪಲ್ ನಿರ್ಮಾಣ ಕಾರ್ಯ ಸುಮಾರು 7 ವರ್ಷಗಳಲ್ಲಿ ಪೂರ್ಣಗೊಂಡಿತು. ದೇವಾಲಯದ ಮಹಾಕುಂಭಾಭಿಷೇಕ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಆಗಸ್ಟ್ 24, 2007 ನೆರವೇರಿತು. ಈ ದೇವಾಲಯದ ಆವರಣದಲ್ಲಿ ಗಣಪತಿ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವನ್ನು ಕೂಡ ನಾವು ನೋಡಬಹುದು. ಈ ದೇವಾಲಯದ ಸಮೀಪದಲ್ಲಿಯೇ ಮೂಲ ಮಹಾಲಕ್ಷ್ಮೀ ದೇವಿಯ ಒಂದು ದೇವಸ್ಥಾನ ಇದೆ. ಇಲ್ಲಿಯೂ ಕೂಡ ಕೆತ್ತನೆ, ಕಾಮಧೇನು ಎಲ್ಲ ಆಕರ್ಷಕ. ಮೂಲ ಮಹಾಲಕ್ಷ್ಮಿ ತಾಯಿಯ ದೇವಸ್ಥಾನದಲ್ಲಿ ತಾಯಿಯ ಮುಂದೆ ಸಂಗೀತ ಸೇವೆಯನ್ನು ನಡೆಸಿಕೊಡುವಂತಹ ಅವಕಾಶ ಒದಗಿ ಬಂದಿತು. ಇದು ಈ ಮಹಾಲಕ್ಷ್ಮಿ ತಾಯಿಯ ಕೃಪೆ. ಸ್ನೇಹಿತರೆ, ಒಮ್ಮೆಯಾದರೂ ಈ ತಮಿಳುನಾಡಿನ ವೆಲ್ಲೂರಿನ ಶ್ರೀ ಮಹಾಲಕ್ಷ್ಮಿ ಗೋಲ್ಡನ್ ಟೆಂಪಲ್ಗೆ ಭೇಟಿ ನೀಡಿ ಮಹಾಲಕ್ಷ್ಮಿ ತಾಯಿಯ ಕೃಪೆಗೆ ಪಾತ್ರರಾಗಬಹುದು. ಈ ಎಪಿಸೋಡ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಶ್ರೀರಾಮ್, ಜೈ ಲಕ್ಷ್ಮೀ ವೆಂಕಟೇಶ್ವರ, ಜೈ ಮಹಾಲಕ್ಷ್ಮಿ.